ನಮ್ಮದು ಮತ್ತು JDS ಎರಡೂ ಕೂಡ ನ್ಯಾಚುರಲ್ ಅಲಿಯನ್ಸು 2028ರ ಚುನಾವಣೆಯಲ್ಲಿ 150 ಗಡಿ ದಾಟ್ತೀವಿ ಅಂತ ಹೇಳ್ತಿದ್ದೀರಾ. 2004ರ ಚುನಾವಣೆ ಆದ ಬಳಿಕ JDS ಯಾವತ್ತೂ ಕೂಡ 50ರ ಗಡಿ ದಾಟಲಿಲ್ಲ. ಯಾವ ಕಾರಣಕ್ಕೋಸ್ಕರ ದಾಟಿಲ್ಲ? ದೇವೇಗೌಡರ ಜೊತೆ ಅವತ್ತು ಘಟಾನುಘಟಿ ನಾಯಕರುಗಳಿದ್ದರು, ಹಾಗಾಗಿ 58ರ ಗಡಿ ದಾಟಿತ್ತು. ಅದಾದ ಬಳಿಕ 4 ಚುನಾವಣೆಗಳನ್ನು ಎದುರಿಸಿದಿರ, 4 ಚುನಾವಣೆಗಳಲ್ಲೂ ಕೂಡ 50ರ ಗಡಿ ದಾಟಲಿಲ್ಲ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಿಮ್ಮ ಹೆಗಲಿಗೆ ಸಂಘಟನೆ ಜವಾಬ್ದಾರಿ ಇದೆ. 50ರ ಗಡಿ ದಾಟೋದಕ್ಕೆ ಏನು ಸ್ಟ್ರಾಟಜಿ ಇದೆ? ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ತಿದ್ಕೊಳ್ಳೋದಕ್ಕೂ ಅವಕಾಶ, ಅದೇ ರೀತಿ ನಿಮಗೆ ಸರ್ಕಾರದ ವಿರುದ್ಧ ಅಸ್ತ್ರಗಳು ಸಿಕ್ಕಿದರೆ ಅದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಇದು ಅವಕಾಶ. ಇದನ್ನು ಯಾವ ರೀತಿಯಾಗಿ ತಗೊಳ್ತಾ ಇದ್ದೀರಾ? 2004ರಲ್ಲಿ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ 58 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ವಿ. ತದನಂತರ ಪರ್ಸೆಂಟೇಜ್ ಆಫ್ ವೋಟ್ ಶೇರ್ನ ನಾವು ರಿಟೈನ್ ಮಾಡಿಕೊಂಡ್ರು ಕೂಡ ಅಥವಾ ಆಯಾ ಕಾಲಘಟ್ಟದಲ್ಲಿ ನಮ್ಮ ರಾಜಕೀಯ ಶಕ್ತಿಯನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತಾರ ಮಾಡ್ಕೊಂಡು ಹೋದ್ರು ಕೂಡ ಎಲ್ಲೋ ಒಂದು ಕಡೆ ರಿಸಲ್ಟ್ ಅಂತ ಬಂದಾಗ ನಾವು ಒಂದಷ್ಟು ಕ್ಷೇತ್ರಗಳಲ್ಲಿ 1000 ಓಟಲ್ಲಿ ಸೋತಿರ್ಬೋದು, 3000 ಓಟಲ್ಲಿ ಸೋತಿರ್ಬೋದು, 5000 ಓಟಲ್ಲಿ ಸೋತಿರ್ಬೋದು. ಈ ರೀತಿ 5000ದ ಒಳಗಡೆ ಓಟಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರಗಳು ಸಾಕಷ್ಟಿದೆ. ಇದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಸಂಘಟನೆಯ ಮೂಲಕವೇ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೆ ಅವಕಾಶ ಇರೋದು ಹೊರತುಪಡಿಸಿ ಇದನ್ನ ನಾವು ಇನ್ಯಾವ ರೀತಿಯೂ ಕೂಡ ಸರಿಪಡಿಸ್ತಕ್ಕಂಥದ್ದಕ್ಕಾಗೋದಿಲ್ಲ. ಹಾಗಾಗಿ ನಾನು ಇವತ್ತು ಜನವರಿ 1ನೇ ತಾರೀಕು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಈ ವರ್ಷದ ನನ್ನ ವಿಷನ್ ಕಟ್ಔಟ್ ಇಷ್ಟೇ, ವೆರಿ ಕ್ಲಿಯರ್. ನನ್ನ ಅಜೆಂಡಾ ಕಾರ್ಯಕರ್ತ, ಸರ್ಕಾರದ ವಿರುದ್ಧವಾಗಿ ಸಂಘರ್ಷ, ಪಾರ್ಟಿ ಆರ್ಗನೈಸೇಷನ್ಗೆ ನನ್ನ ಸಮಯ, ಸಂಘಟನೆ, ಈ 3 ಪದಗಳನ್ನ ಬಳಸಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ. ಸವಾಲುಗಳಿದೆ, ರಾಜಕಾರಣ ಅಂದ್ರೇನೆ ಸವಾಲುಗಳು, ಆದರೆ ಅವಕಾಶಗಳು ಕೂಡ ಇದೆ. ಇದನ್ನ ನಾನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದೇನಲ್ಲ. ಇಲ್ಲಿಯವರೆಗೂ ಕಳೆದ 4 ಅಸೆಂಬ್ಲಿ ಚುನಾವಣೆಗಳಲ್ಲಿ ನಮ್ಮ ಕಡೆಯಿಂದನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಡದೇನೋ ಆಗಿರ್ತಕ್ಕಂಥ ಕೆಲವೊಂದಷ್ಟು ಆ ಫಲಿತಾಂಶದ ನಮಗೆ ಆಗಿರ್ತಕ್ಕಂಥ ಅನುಭವಗಳೇನಿದೆ, ಆ ಅನುಭವಗಳನ್ನ ಮುಂದಿಟ್ಕೊಂಡು ನಾವು ಈಗಿನಿಂದನೇ ಯಾವ ರೀತಿ ತಯಾರಿ ಮಾಡ್ಬೋದು, ಜೊತೆಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ತಟ್ಟೆಯಲ್ಲಿ ಇಟ್ಟು ಕೊಡ್ತಾ ಇದ್ದಾರೆ ಇವತ್ತು ನಮಗೆ. ಆದರೆ ಇದನ್ನ ನಾವು ಒಂದು ಓಟಾಗಿ ಪರಿವರ್ತನೆ ಆಗಬೇಕು, ಸೀಟಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾನು ಭಾಳ ಬಲವಾಗಿ ನಂಬ್ಕೊಂಡಿದ್ದೀನಿ. ಆ ಒಂದು ದಿಕ್ಕಿನಲ್ಲಿ ಈಗಾಗಲೇ ಹಲವಾರು ಹೆಜ್ಜೆಗಳು ನೀಡ್ತಾ ಇದ್ದೀವಿ. ಬಹುಶಃ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದೆ ಅಣ್ಣ. 12,000 ಕಿಲೋಮೀಟ್ರು 52 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದಲ್ಲಿ ಮುಗಿಸಿದ್ದೀನಿ. ಮತ್ತು ಫೆಬ್ರವರಿ 1ನೇ ತಾರೀಕು ಇನ್ನೊಂದು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು 2ನೇ ಹಂತದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ, ಚಾಲನೆ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನು 50ರ ಗಡಿ ಅಂದರೆ ಬಹುಶಃ ಅದಕ್ಕಿಂತನೂ ಜನತಾದಳಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಉತ್ಪ್ರೇಕ್ಷೆಯಿಂದ ಮಾತನಾಡ್ತಕ್ಕಂಥದ್ದು ಬೇಡ. ಒಂದು ಡೇಟಾ ಅನಾಲಿಸಿಸ್ ಮಾಡಿದಾಗ ನಮಗೆ ಯಾವ್ಯಾವ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಶಕ್ತಿ ಇದೆ ಮತ್ತು ನಮ್ಮ ಶಕ್ತಿ ಎಲ್ಲೆಲ್ಲಿ ವೃದ್ಧಿಗೊಳಿಸ್ಕೊಳ್ಬೇಕು ಅಂಥ ಕಡೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನ ಶ್ರಮಿಸ್ತಾನೆ. ಸರ್, 2028ರ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅಂತ? ಯಾಕೆಂದ್ರೆ ಯಾವಾಗಲೂ ಕೂಡ ಕೊನೆ ಕ್ಷಣದಲ್ಲಿ, ಕೊನೆಯ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಶಸ್ತ್ರವನ್ನು ಕೈ ತಗೊಳ್ಳಕ್ಕಂಥದ್ದು ಆಗ್ತಾ ಇತ್ತು. ಈ ಬಾರಿ ಏನಾದರೂ ಪೂರ್ವ ತಯಾರಿ, ಕ್ಷೇತ್ರಗಳ ಆಯ್ಕೆ ಆ ರೀತಿಯಾಗಿ ಏನಾದರೂ ಪ್ಲಾನಿಂಗ್ ಆಗ್ತಾ ಇದೆಯಾ ಸರ್ ಏನಾದರೂ? ಎ ಲೀಡರ್ ಶುಡ್ ಆಲ್ವೇಸ್ ಲೀಡ್ ಫ್ರಮ್ ದ ಫ್ರಂಟ್. ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಇವತ್ತು ಮೀಟಿಂಗ್ಗಳು ಮಾಡ್ತೇವೆ, ಸಭೆಗಳು ನಡೆಸ್ತೇವೆ, ಕ್ಲೋಸ್ ಡೋರ್ ಮೀಟಿಂಗು, ನಾವು ಹಲವಾರು ಟಾಸ್ಕ್ಗಳನ್ನ ಕೊಡ್ತೇವೆ. ನಮಗೆ ಆಗಿರ್ತಕ್ಕಂಥ ಅನುಭವ, ನಾವು ಮಾಡಿರ್ತಕ್ಕಂಥ ಹೋಮ್ವರ್ಕು ಅಥವಾ ಅವರೇನು ಆಯಾ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ
ಸಂಘಟನೆ ಗಟ್ಟಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಸಂಘಟನೆಗೆ ಇನ್ನೊಂದು ಸ್ವಲ್ಪ ವೇಗ ಕೊಡಬೇಕಂತಕ್ಕಂಥ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ನಾವುಗಳು ವಿ ಶುಡ್ ಲೀಡ್ ಫ್ರಮ್ ದ ಫ್ರಂಟ್ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲ, ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ 2028ಗೆ ಆ ನಿಟ್ಟಿನಲ್ಲಿ ತಯಾರಿ ಆಗ್ತಾ ಇದೆಯಾ ಅಂತ. ನಾನು ರಾಜಕಾರಣ ಮಾಡೋಕ್ಕೆ ಬಂದಿರೋದು, ವಿಧಾನಸೌಧ ಮೆಟ್ಲು ಹತ್ತಬೇಕು ಅಂತಲೇ ನಿರ್ಧಾರ ಮಾಡಿರೋನು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.